ಇಂಪಾರ್ಟೆಂಟ್ ವಿಚಾರ ಐತಿ. ಮೊದಲನೇದಾಗಿ ಇದು ನಿಮ್ಮ ಗುರುದತ್ತ ಕೆರಿಯರ್ ಅಕಾಡೆಮಿ ಸರ್ ಸಂಪ್ರಾಯತ್ನ ಸರಿ ಒಂದನ್ನು ಅರ್ಪಿಸ್ತೇನೆ. ಯಾಕಂತಂದ್ರೆ ನಾವು ಎಷ್ಟೋ ಸಲ ಕಾರ್ಯಕ್ರಮ ಮಾಡ್ತಂದ್ರೆ ಯಾವಾಗೂ ಬ್ಯಾಡ ಸರ್. ಇವತ್ತು ಬಂದಿರತಕ್ಕಂಥ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಜೂನ್ 5 ವಿಶ್ವ ಪರಿಸರ ದಿನಾಚರಣೆ ಇರೋದ್ರಿಂದ ಆ ದಿನಾಚರಣೆಯನ್ನು ವಿಶೇಷವಾಗಿ ವಿವಿಧ ರೀತಿಯಲ್ಲಿ ಆಚರಣೆ ಮಾಡ್ಕೊತ ಬಂದ್ವಿ ನಾವು. ಇವರು ನಮ್ಮ ಸ್ನೇಹಿತರು ಮಂಜುನಾಥ್ ಕಂಬಾರ್ ಅಂಥೇಳಿ ನಂತರಂತೆ ಯಾವ ರೀತಿ ವಿವಿಧವಾಗಿ ಆಚರಣೆ ಮಾಡ್ಕೊತ ಬಂದಿವಪ್ಪ ಅಂತಂದ್ರೆ ಮಣ್ಣೊಂದು ಸ್ಕೂಲು ಪ್ರೈಮರಿ ಸ್ಕೂಲ್ ಒಳಗೆ ಬೀಜದುಂಡೆಗಳನ್ನು ರಚನೆ ಮಾಡಿಸಿದ್ವಿ ಮಕ್ಕಳ ಕಡೆ. ಬೀಜದುಂಡೆ ಸ್ಪೆಷಾಲಿಟಿ ಏನು ವಿಶೇಷ ಏನಂತಂದ್ರೆ ಬೇರೆ ಬೇರೆ ಪ್ರದೇಶಗಳಲ್ಲಿರ್ತಕ್ಕಂತಹ ಗುಡ್ಡಗಾಡು ಪ್ರದೇಶದಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಬೀಜಗಳನ್ನು ಆಯ್ದುಕೊಂಡು ಬಂದಿದ್ವಿ. ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥದ್ದು ಮತ್ತು ಪ್ರಕೃತಿಗೆ ಒಳ್ಳೆ ಮಾಡ್ತಕ್ಕಂಥ ಒಂದು ಬೀಜಗಳನ್ನು ಆರಿಸ್ಕೊಂಡು ಬಂದಿವಿ. ಮತ್ತು ವಾತಾವರಣ ಭಾಳಷ್ಟು ಪರಿಶುದ್ಧ ಇಲ್ಲಿರ್ತಕ್ಕಂತಹ ಲಕ್ಷ್ಮೀ ಕರು ಅಂತೇಳಿ ಕ್ಯಾನ್ಸರ್ ಎಷ್ಟು ಸ್ಪೀಡಾಗಿ ಸ್ಪ್ರೆಡ್ ಆಗುತ್ತಪ್ಪ ಅಂತಂದರೆ ಎಷ್ಟು ವೇಗವಾಗಿ ಸುಮಾರು 2026 ನಂತರ ಪ್ರತಿ ವರ್ಷ 30 ರಿಂದ 50 ಲಕ್ಷ ಕ್ಯಾನ್ಸರ್ ಕೇಸ್ಗಳು ಬರುವುದು ಬರೀ ಭಾರತ ದೇಶ. ಎಷ್ಟು 30 ರಿಂದ 50 ಲಕ್ಷ ಕ್ಯಾನ್ಸರ್. ಅದಕ್ಕೆ ಬೀಜ ಮೊಳಕೆ ಹೊಡಿದ್ರಿಂದ ಅಲ್ಲಿಯ ವಾತಾವರಣಕ್ಕೆ ಅನುಗುಣವಾಗಿ ಒಂದು ಬೆಳೆಯುವಂಥ ಗುಣವನ್ನು ಬೆಳೆಸ್ಕೋಬೇಕು. ಮತ್ತು ಗಿಡ ಬೆಳೆದಿದ್ದು ನಾಶ ಆಗುವಂಥದ್ದು ಭಾಳಷ್ಟು ಕಮ್ಮಿ. ಮತ್ತು ಇವು ಎಂಥವು ಬೀಜಗಳದಾವಪ್ಪ ಅಂತಂದ್ರೆ ದನಕರುಗಳು ತಿನ್ನಲಾರಂತಹ ಸಸ್ಯಗಳದಾವ. ಮತ್ತು ಪ್ರಕೃತಿಗೆ ಭಾಳಷ್ಟು ಬೇಕಾಗಿದ್ದಾವೆ ಮತ್ತು ಔಷಧಿ ಗುಣಗಳು ಇರ್ತಕ್ಕಂಥದ್ದು. ಇದರಲ್ಲಿ ಒಂದು ಬೆಟ್ಟದವರೆ ಅಂತ ಐತಿ. ವಿಶೇಷವಾಗಿ ನಿಮ್ಗೆ ಹೇಳ್ತೀನಿ, ಬೆಟ್ಟದವರೆ ಅಕಸ್ಮಾತ್ ಅದೇನಾರ ಮರಗಳು ಅದಪ್ಪ ಅಂತಂದ್ರೆ ಅದು ಹೂ ಬರ್ತೈತಿ. ಆ ಹೂವಿನಿಂದ ನಾವು ತಿನ್ನಾಕತ್ತಪ್ಪ ಅಂತಂದ್ರೆ ಶರೀರ ವಜ್ರ ಆಗ್ತೈತಿ. ವಜ್ರ ವಿಶೇಷವಾಗಿ ಸೈನಿಕ ತರಬೇತಿಯನ್ನು ಪಡೆಯಾಗುತ್ತಿಲ್ಲ. ನಿಮ್ಮದಂತೆ ಕ್ಲಿಯರ್ ಮಾಡಿಸುವಂಥ ಮೆಡಿಸಿನಲ್ ಪ್ಲಾಂಟ್ ಅಂತ ಇಲ್ಲಿ ಆಗೋದೈತಿ. ಅದಕ್ಕೆ ನಿಮ್ಮನ್ನು ನಾವು ಸೆಲೆಕ್ಟ್ ಮಾಡಿದ್ವಿ. ಮತ್ತು ನೀವು ಭಾವಿ ಸೈನಿಕರು ದೇಶದ ಸಂಬಂಧ ಗಡಿಯ ನಿಂತು ಹೋರಾಟ ಮಾಡುವಂಥವ್ರು ಈ ಒಂದು ಕಾರ್ಯಕ್ರಮ ನೀವು ತೊಡಗಿದಪ್ಪ ಅಂತಂದ್ರೆ ಪರಿಸರ ಒಂದು ತಾಸು ನೀಡಿದ ಅಷ್ಟೇನಿಲ್ಲ. ನಾವು ಅಷ್ಟು ಕೂಡ ಕೈ ಜೋಡಿಸಿದಪ್ಪ ಅಂತಂದ್ರೆ ನಿಮ್ಮ ಅಮೂಲ್ಯವಾದ ಒಂದು ತಾಸನ್ನು ಅದಕ್ಕೆ ಕೊಟ್ಟಪ್ಪ ಅಂತಂದ್ರೆ ಪ್ರಕೃತಿಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಾಗ ತಾವೆಲ್ಲರೂ ಒಂದು ಪ್ರಾಮಾಣಿಕತೆಯಿಂದ ಮಾಡೋದಕ್ಕೆ ಸಂಬಂಧ ತಿಳ್ಕೊತಾರೆ. शिवोऽहं शिवोऽहं